ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಕ್ಕರೆ ಪೊಂಗಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ನವರಾತ್ರಿ ಟೈಮಲ್ಲಿ ದುರ್ಗಾದೇವಿಗೆ ತುಂಬ ಇಷ್ಟವಾದ ನೈವೇದ್ಯ ಇದು ಸಕ್ಕರೆ ಪೊಂಗಲ್ಲು. ಇದನ್ನು ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿ ರೆಸಿಪಿ. ಸೇಮ್ ನಾವು ಟೆಂಪಲಲ್ಲಿ ಯಾವ ಥರ ತಿಂತೀವೋ ಅದೇ ಥರನೇ ಇರುತ್ತೆ, ದೇವಸ್ಥಾನದ ಥರನೇ ಟೇಸ್ಟ್ ಇರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಸಕ್ಕರೆ ಪೊಂಗಲ್ ಮಾಡ್ಕೊಳ್ಳೋಕ್ಕೆ 1 ಕಪ್ನಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ. ನೀವು ಕೆಂಪಕ್ಕಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಮಾಮೂಲಿ ನೀವು ಬಳಸೋ ಸೋನಾ ಮಸೂರಿಲೂ ಮಾಡ್ಕೋಬೋದು, ಇಲ್ಲಾಂದರೆ ಡಿಪೋ ಅಕ್ಕಿಲೂ ನೀವು ಇದನ್ನು ಮಾಡ್ಕೋಬೋದು, ಚೆನ್ನಾಗೇ ಬರುತ್ತೆ. ಆದರೆ ಕೆಂಪಕ್ಕಿ ಹಾಕೋದ್ರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನ. ನಾನಿಲ್ಲಿ 1 ಕಪ್ನಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ, 200 ಗ್ರಾಮ್ನಷ್ಟು ಇದೆ. ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು 2-3 ಸಾರಿ. ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ 3 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಇದನ್ನ 3 ವಿಷಿಲ್ ಬರ್ಸ್ಕೊಳ್ಳೋಣ ನಾವು. ಚೆನ್ನಾಗಿ ನುಣ್ಣಗೆ ಬೇಯಬೇಕಿದು. ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ಬೇಗ ಆಗಲಿ ಅಂತ. ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು. ಇದನ್ನ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಅನ್ನ ಗಂಜಿ ಬಸ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ಇದಕ್ಕೆ 2 ಕಾಳಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋದು ಬೇಡ. ಇದಕ್ಕೆ ಉಪ್ಪಿಲ್ಲದೆ ನೈವೇದ್ಯ ಮಾಡಬಾರ್ದು ಅಂತಾರಲ್ಲ, ಅದರಿಂದ 2 ಕಾಳಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ. ಇವಾಗ ಇದನ್ನು ನಾನು 3 ವಿಷಿಲ್ ಬರ್ಸ್ಕೊಳ್ತೀನಿ ಮುಚ್ಚಿಟ್ಕೊಂಡು. ನೋಡಿ, ಅದು ವಿಷಿಲ್ ಬಂದು ತಣ್ಣಗಾಗೋದ್ರೊಳಗೆ ನಾನಿಲ್ಲಿ ಯಾವ ಕಪ್ನಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನೋ ಅದೇ ಕಪ್ನಲ್ಲಿ 3 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ 3 ಕಪ್ ಬೆಲ್ಲ ಬೇಕಾಗುತ್ತೆ. ನೀವು ಟೆಂಪಲ್ ಸ್ಟೈಲಲ್ಲಿ ಮಾಡ್ತೀರಾ ಅಂತಂದರೆ 3 ಕಪ್ ಹಾಕ್ಕೊಳ್ಳಿ, ಸರಿಯಾಗಿರುತ್ತೆ. ನಾನಿಲ್ಲಿ ಇದನ್ನು ಕರ್ಗಿಸೋಕೆ ಇಟ್ಕೊಳ್ತಿದ್ದೀನಿ. ಏನಾದರೂ ಕಸ ಏನಾದರೂ ಇದ್ದರೆ ಶೋಧಿಸ್ಕೊಂಡು ಹಾಕ್ಕೊಳ್ಳೋಣ ಅಂತ. ನಾನು ಆಗಲೇ ಅದು ಅನ್ನ ಮಾಡ್ಕೊಳ್ಳೋದಕ್ಕೆ 3 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ 1 ಕಪ್ನಷ್ಟು ನೀರು ಹಾಕ್ತಿದ್ದೀನಿ. ಈ ಬೆಲ್ಲ ಚೆನ್ನಾಗಿ ಕರಗಲಿ. ಆ ಬೆಲ್ಲ ಎಲ್ಲ ಕರ್ಗೋದ್ರೊಳಗೆ ನಾವಿಲ್ಲಿ ಒಗ್ಗರಣೆ ಹಾಕೊಂಬಿಡೋಣ. ಒಗ್ಗರಣೆ ಅಂದರೆ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಹಾಕೋಬೇಕು. ನಾನಿಲ್ಲಿ 1 ಕಪ್ ಅಕ್ಕಿಗೆ 3 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ನಷ್ಟೇ ತುಪ್ಪ ಹಾಕೋಬೇಕು. 1 ಕಪ್ನಲ್ಲಿ 2 ಸ್ಪೂನ್ನಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ತಿದ್ದೀನಿ. ಓಕೆ, ಬಿಸಿ ಆದಮೇಲೆ ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈ ಗೋಡಂಬಿ ಸ್ವಲ್ಪ, ದ್ರಾಕ್ಷಿ ಗೋಡಂಬಿ ಇಷ್ಟೇ ಹಾಕಬೇಕು ಅಂತೇನಿಲ್ಲ, ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. 1 ಕಪ್ನಷ್ಟು ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ಎಲ್ಲ. ತುಪ್ಪ, ಬೆಲ್ಲ, ಅಕ್ಕಿ ಮಾತ್ರ ಅಳತೆಲಿ ಕರೆಕ್ಟಾಗಿ ಹಾಕಿ ಮಾಡಿ. ಆವಾಗ ನಿಮಗೆ ಸೇಮ್ ಟೆಂಪಲಲ್ಲಿ ದೇವಸ್ಥಾನದಲ್ಲಿ ಯಾವ ಥರ ತಿಂತೀವೋ ಅದೇ ಥರನೇ ಇರುತ್ತೆ ಪೊಂಗಲ್ಲು. ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ದ್ರಾಕ್ಷಿನ ಹಾಕ್ಕೊಂಬಿಡೋಣ. ಈ ದ್ರಾಕ್ಷಿ ಎಲ್ಲ ಉಬ್ಕೊಳ್ಳುತ್ತೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಗುಂಡ್ಗೆ ಬಾಲ್ ಥರ ಆಗಿಬಿಡುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಇದು ರೆಡಿ ಆಯಿತು. ತೆಗ್ದಿಟ್ಬಿಡೋಣ ಇದನ್ನ. ನೋಡಿ, ಇಲ್ಲಿ ಬೆಲ್ಲನೂ ಕರಗಿದೆ. ಇವಾಗ ಕುಕ್ಕರ್ ವಿಷಿಲ್ ಎಲ್ಲ ಇಳಿದಿದೆ. ಇವಾಗ ನಾನು ತಕ್ಕೊಳ್ತಾ ಇದ್ದೀನಿ. ನೋಡಿ, ಅನ್ನ ಚೆನ್ನಾಗಿ ಮೆತ್ತಗಾಗಿದೆ. ಈ ಥರ ಮೆತ್ತಗಾಗಬೇಕು ಅನ್ನ. ಇದು ನಾನು ಕೆಂಪಕ್ಕಿ ಬೇರೆ ಇಟ್ನಲ್ಲ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಈ ಥರ ಚೆನ್ನಾಗಿ ಅಂದರೆ ಮೆತ್ತಗಾಗಬೇಕು. ನಾವು ಮಾಮೂಲಿ ಮಾಡೋ ಅನ್ನಕ್ಕಿಂತ ಮೆತ್ತಗಿರಬೇಕು. ಇದನ್ನು ನಾವೇನು ಮಾಡಬೇಕು, ಸ್ವಲ್ಪ ಈ ಥರ ಮಸ್ಕೋಬೇಕು. ಇವಾಗ ಮಸಿಯಂಗೆ ಬೇಯಿಸಿದ್ರೆ ಪರವಾಗಿಲ್ಲ. ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಮಸ್ಕೊಂಡಿದ್ದೀನಿ. ಇವಾಗ ನಾವು ಬೆಲ್ಲದ ಪಾಕನ ಇದಕ್ಕೆ ಸೇರಿಸ್ಕೊಂಬಿಡೋಣ. ಕಸ ಏನಾದರೂ ಇದ್ದರೆ ಅಂತ ಹೇಳಿ ನಾನು ಕರಗಿಸ್ಕೊಂಡಿದ್ದೀನಿ. ಬೆಲ್ಲ ಶುದ್ಧವಾಗಿದ್ದರೆ ಹಾಗೆ ಹಾಕ್ಕೊಳ್ಳಿ, ಏನೂ ಇಲ್ಲ ಇದರಲ್ಲಿ. ಇವಾಗ ಈ ಬೆಲ್ಲದ ಜೊತೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಒಂದು ಒಳ್ಳೆ ಈ ಖೀರ್ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ, ಗಟ್ಟಿಗೆ ಆ ಥರ ಆಗಬೇಕಿದು. ಚೆನ್ನಾಗಿ ಬೆಂದು ಇದು ಸಿಡಿಯುತ್ತೆ. ಹುಷಾರಾಗಿ ತಿರುಗಿಸ್ಕೋಬೇಕು.
ಚೆನ್ನಾಗಿ ಸಿಡಿಯುತ್ತೆ ಇದು, ಕೈ ಮೇಲೆಲ್ಲ ಬಿದ್ದುಬಿಡುತ್ತೆ. ಹುಷಾರಾಗಿ ನೋಡಿ ತಿರುಗಿಸ್ಕೊಳ್ಳಿ. ನೋಡಿ ನಾನು ಇದನ್ನು ಅರ್ಧ ಕ್ಲೋಸ್ ಮಾಡಿನೇ ಬೇಯಿಸ್ಕೊಳ್ತಿದ್ದೀನಿ, ಯಾಕೆಂದರೆ ತುಂಬ ಸಿಡಿಯುತ್ತೆ ಇದು ಅದರಿಂದ. ಮತ್ತು ತಿರುಗಿಸೋವಾಗಲೂ ಅಷ್ಟೇ ಕೈ ಮೇಲೆಲ್ಲ ಬಿದ್ದುಬಿಡುತ್ತೆ. ತುಂಬ ಅದು ಬೆಲ್ಲದ ಪಾಕ ಆಗಿರೋದ್ರಿಂದ ತುಂಬ ಉರಿಯುತ್ತೆ. ಸ್ವಲ್ಪ ಹುಷಾರಾಗಿ ತಿರುಗಿಸ್ಕೊಳ್ಳಿ. ಸ್ವಲ್ಪ ದೊಡ್ಡ ಚೌಟ ಇಟ್ಕೊಳ್ಳಿ. ಮತ್ತು ಮಾಡುವಾಗ ಪಾತ್ರೆನೂ ಅಷ್ಟೇ ದೊಡ್ಡ ಪಾತ್ರೆ ಇಟ್ಕೊಳ್ಳಿ, ಅವಾಗ ಜಾಸ್ತಿ ಸಿಡಿಯೋಕ್ಕೆ ಚಾನ್ಸ್ ಇರಲ್ಲ. ನೋಡಿ ಈ ಥರ ಅವಾಗವಾಗ ತಿರುಗಿಸ್ಕೋಬೇಕು, ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ನೋಡಿ ಇವಾಗ ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ, ಈ ಥರ ಬರಬೇಕು. ಇವಾಗ ನಾನು ಇದಕ್ಕೆ ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ತುಪ್ಪನ ಹಾಕೊಂಡ್ಬಿಡೋಣ ಇವಾಗ. ನೋಡ್ತಿದ್ದೀರಲ್ಲ ಯಾವ ಥರ ಇದೆ ಕನ್ಸಿಸ್ಟೆನ್ಸಿ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ದೇವಿ ನೈವೇದ್ಯಕ್ಕೆ. ನೀವು ದೇವಸ್ಥಾನದಲ್ಲೆಲ್ಲ ತಿಂದಿರ್ತೀರಲ್ಲ, ಸೇಮ್ ಹಾಗೇ ಇರುತ್ತೆ ರುಚಿ ಇದು. ಒಂದ್ಸಾರಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ನಾನು ಹಾಕಿರೋದು ಒಂದೇ ಕಪ್ಪೆ, ಆದರೆ ಇದು ಒಂದು 10 ಜನಕ್ಕೆ ಆಗುತ್ತೆ ಪ್ರಸಾದ. ನಾವು ಪ್ರಸಾದದ ಥರ ತಿಂತೀವಿ ಅಂದರೆ ಒಂದು 10 ಜನ ತಿನ್ಬೋದು ಇದನ್ನು. ನೋಡಿ ಇವಾಗ ಲಾಸ್ಟ್ಗೆ ನಾನು ಈ ದ್ರಾಕ್ಷಿ ಗೋಡಂಬಿ ಇದು ಮಾಡಿ ಇಟ್ಕೊಂಡಲ್ಲ, ಇದನ್ನು ಹಾಕೊಂಡ್ಬಿಡೋಣ. ಇವಾಗ ನಾನೊಂದು ಮುಕ್ಕಾಲು ಕಪ್ಪಷ್ಟು ಆಲ್ಮೋಸ್ಟ್ ಹಾಕೊಂಡ್ಬಿಟ್ಟಿದ್ದೀನಿ. ಇನ್ನು ಉಳಿದಿರೋ ತುಪ್ಪ ನಾನು ಲಾಸ್ಟಿಗೆ ಹಾಕೊತೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ನಾನು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ತೀರಾ ಏನು ಗಟ್ಟಿ ಆಗ್ಬಿಡಲ್ಲ, ಸ್ವಲ್ಪ ಈ ಥರನೇ ಇರುತ್ತೆ. ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಇದ್ದಾಗ ಇಳಿಸ್ಕೊಂಡ್ಬಿಟ್ರೆ ಆಮೇಲೆ ಕರೆಕ್ಟಾಗಿರುತ್ತೆ ಅದು. ನಾನಿಲ್ಲಿ ಕೆಂಪಕ್ಕಿಲ್ ಮಾಡಿದ್ದೀನಿ, ನಿಮಗೆ ಬೇಕಿದ್ರೆ ನಾರ್ಮಲ್ ರೈಸಲ್ಲೂ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ಇವಾಗ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಲ್ಲ ಗಂಧಿಗೆ ಅಂಗಡಿಲೂ ಸಿಗುತ್ತೆ, ಪಚ್ಚಕರ್ಪೂರ ಅಂತ ಅಂತಾರೆ ಇದನ್ನ. ನೋಡಿ ಕಾಣಿಸ್ತಿದೆ ಅಲ್ವಾ, ಪಚ್ಚಕರ್ಪೂರ ಅಂತ ಇದು. ಇದನ್ನು ಅಡುಗೆಗೆಲ್ಲ ಹಾಕ್ಬೋದು. ಇದನ್ನು ಒಂದು ಚಿಕ್ಕ ತುಂಡು ಅಂದರೆ ನೋಡಿ ಇಷ್ಟೇ, ಒಂದು ಸಾಸಿವೆ ಕಾಳು ಅಷ್ಟಿದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಇದನ್ನು ಈ ಕೈಯಲ್ಲಿ ಹಿಂಗೆ ಅಂದ್ರೇ ಇದು ಪುಡಿ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ಹಾಕ್ಕೋಬೇಕು, ಆವಾಗ ನಿಮಗೆ ದೇವಸ್ಥಾನದ ಥರ ರುಚಿ ಬರುತ್ತೆ. ನೋಡಿ ಇಷ್ಟೇ. ಲಾಸ್ಟಿಗೆ ಇನ್ನೊಂದು ಸರಿ ತುಪ್ಪ ಸೇರಿಸ್ಕೊಂಡ್ಬಿಟ್ರೆ ಮುಗೀತು. ಇದು ತುಂಬ ರುಚಿಯಾಗಿರುತ್ತೆ ಇದು. ನೀವು ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ದೇವಿಗೆ ತುಂಬ ಇಷ್ಟ ಆಗಿರೋ ನೈವೇದ್ಯ ಇದು. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇಟ್ಕೊಳ್ಳೋಣ. ನಿಮಗೆ ಬೇಕಿದ್ರೆ ಇಟ್ಕೊಳ್ಳಿ, ಇದೇನು ನೆಸಸರಿ ಇಲ್ಲ. ನಾನು ಸ್ವಲ್ಪ ಫ್ರೈ ಮಾಡಿದ್ನೇ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಸಕ್ಕರೆ ಪೊಂಗಲ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಒಂದ್ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ದೇವಿಗೆ ತುಂಬ ಇಷ್ಟವಾಗಿರೋ ನೈವೇದ್ಯ ಇದು.
ಮನೇಲಿರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.